ಒಬ್ಬ ಕೇಳ್ತಾನೆ, ಏನು ಎಷ್ಟು ದಿವಸ ಹಿಂಗ ತಿರುಗಾಡ್ತಿ ಅಂದ. ಅವಾಗ ನಾರದ ಹೇಳ್ದ, ಎಷ್ಟು ದಿವಸ ತಿರುಗಾಡ್ತಿ ಅಂತ ಇವನ ಪ್ರಶ್ನೆ. ನಾರದ ಹೇಳ್ದ, ನಾ ಇರೋ ತಕ. ನಿಜಾದ ಉತ್ತರ, ನಾ ಅಂತ ಇರೋ ತಕ ತಿರುಗಾಡೋದು. ನಾ ಅನ್ನೋದೇ ವಾದ ಬಳಿಕ ಎಲ್ಲಿ ತಿರುಗಾಡೋದು? ನಾ ಅಂತಿರೋ ತಕ ಇದು ಜಗತ್, ನಾ ಅಂತಿರೋ ತಕ ಶರೀರ, ನಾ ಅಂತಿರೋ ತಕ ಮನಸ್ಸ, ಅವುಗಳನ್ನು ಬಳಸ್ಕೋತಿರಬೇಕಾಗ್ತದೆ. ಎಷ್ಟು ದಿವಸ ಅಂತ ಏನು ಹೇಳೋದು? ಅಲ್ಲಿ ರಿಟೈರ್ಮೆಂಟ್, ಇದು ನಿವೃತ್ತಿ ಅಂತ ಇಲ್ಲ. ಜೀವನದಲ್ಲಿ ನಿವೃತ್ತಿ ಅಂದ್ರೆ ಏನರ್ಥ? ಏನರ್ಥ? ಆಫೀಸ್ದಿಂದ ನಿವೃತ್ತ ಆಗಬಹುದು, ಆದರೆ ಜೀವನದಿಂದ ನಿವೃತ್ತಿ ಅದ ಏನು? ಎಷ್ಟೋ ಜನ ನೋಡಿರಲ್ಲ, 30 ವರ್ಷ ದುಡ್ದಾರೆ, 40 ವರ್ಷ ಮುಂದೆ ಬದುಕ್ಯಾರ, ಪೆನ್ಷನ್ ತಗೋತ, ಎಷ್ಟು ಮಜಾ ಬದುಕ್ಯಾರ. ಬದುಕು ಬಹಳ ಮಹತ್ವದ್ದು, ಅದು ಬದುಕ್ತಾನೆ ಇದೆ. ನಿವೃತ್ತಿ ಅಂತ ಏನಿಲ್ಲ. ಜೀವನ ಇರೋವರೆಗೆ ಕಾರ್ಯನಿವೃತ್ತಿ ಅಂತಿಲ್ಲ. ಕಾರ್ಯದ ಬದಲಾವಣೆ ಅದನೇ ವಿನ ಕಾರ್ಯ ನಿವೃತ್ತಿ ಅಂತ ಇರೋದಿಲ್ಲ. ಅದಕ್ಕೆ ಎಷ್ಟು ದಿವಸ ದುಡಿಯೋದು ಅನ್ನಬಾರದು. ಏನು ಸಾಧ್ಯದ ಮಾಡ್ಕೋತಿರೋದು. ಚಲೋ ಮಧ್ಯ ವಯಸ್ಸಾಯಿತು ಅಂದರೆ ಗಿಡ ಏನು 1000 ಹಣ್ಣ ಕೊಡ್ತದೆ. ಸ್ವಲ್ಪ ವಯಸ್ಸಾದಂಗೆ 900, 800, 400, 100, ಒಂದೊಂದು ವರ್ಷ 1-2 ಹಣ್ಣು ಎಷ್ಟು ಸಾಧ್ಯದ ಅಷ್ಟು. ಅದೇ ಕೆಲಸ. ಆದರೆ ಪ್ರತಿ ಕೆಲಸದ ಹಿಂದೆ 2 ಫಲಗಳಿರ್ತಾವ. ಒಂದು ವಸ್ತು ಫಲ ಇರ್ತದೆ, ಇನ್ನೊಂದು ಭಾವ ಸಂತೋಷದ ಫಲ ಇರ್ತದೆ. ಸಂತೋಷ ಫಲವನ್ನು ಇಟ್ಟುಕೋ, ವಸ್ತು ಫಲವನ್ನು ಅರ್ಪಿಸು. ಇದು ಭಕ್ತಿ. ಆ ಬಳಿಕ ಅದರಾಗ ಒಂದು 2ನೇ ಭಾಗ ತಿಳ್ಕೋ, ನೀನೇನು ಮಾಲೀಕಲ್ಲ ಅಂತ ತಿಳ್ಕೋ. ಈ ಜಗತ್ತಿನಾಗ ಮಾಲೀಕ ನೀನಲ್ಲ. ಯಾರು ಜಗತ್ತನ್ನೇ ನಿರ್ಮಿಸ್ತಾರ ಅವ್ರ ಮಾಲೀಕ. ನಾವೇನು ಜಗತ್ ನಿರ್ಮಾಣ ಮಾಡೇವೇನು? ನಾವು ನಿರ್ಮಾಣ ಆದ ಜಗತ್ತಿನಾಗ ಬಂದವರೇ ವಿನಃ we are not the creators of the world. ಅಲ್ಲವೇನು? ನಾವೆಲ್ಲಿ ನಿರ್ಮಾಣ ಮಾಡೋದು? ಎಲ್ಲ ತಯಾರದ ಬಂದು ಇಳಿದೇವಿ ಅಷ್ಟು. ಆ ಬಳಿಕ ಏನೋ ಒಂದು ಸ್ವಲ್ಪ ಕಷ್ಟಪಟ್ಟು ಮನೆ ಮಾರ ಕಟ್ಟಿಕೊಂಡೇವಿ. ಅಲ್ಲಿದೊಂದಿಷ್ಟು ಕಲ್ಲ, ಇಲ್ಲಿದೊಂದಿಷ್ಟು ಕಲ್ಲ ತಂದು, ಅಲ್ಲಿದ ನೀರು ತಂದು, ಅಲ್ಲಿದ ಮಣ್ಣು ತಂದು ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಏನು ಕಟ್ಟಿಕೊಂಡೇವಿ. ಆದರೆ ಕಟ್ಟಿದ ಮನೆಯೊಳಗಿರುವ ಪ್ರತಿ ವಸ್ತು ನಿಸರ್ಗದ. ಇದನ್ನ ತಿಳ್ಕೊ. ಅಂದ್ರೆ ಅರ್ಥ ಏನು? ನೀನು ಪೂರ್ಣ ಮಾಲೀಕನು ಅಲ್ಲ. ನೀನು ಮನೆಗೆ ಮಾಲೀಕ, ಮಣ್ಣಿಗೆ ಮಾಲೀಕಲ್ಲ, ಕಲ್ಲಿಗೆ ಮಾಲೀಕಲ್ಲ, ನೀರಿಗೆ ಮಾಲೀಕಲ್ಲ, ನೆಲಕ್ಕೆ ಮಾಲೀಕಲ್ಲ, ಮತ್ತು ಇವು 4 ಬಿಟ್ಟು ಮನೆಯಲ್ಲೇ. ಆದ್ದರಿಂದ ನೀನು ಮಾಲೀಕ ಅಲ್ಲ. ಎಷ್ಟು ಚಂದ ಹೇಳ್ತಾನೆ. ಮತ್ತು ಮಾಲೀಕ ಅಲ್ಲ ಅಂದ ಕೂಡಲೇ ಮನೆ ಬಿಡಂತಲ್ಲ, ಮಾಲೀಕ ಅಲ್ಲ ಅಂತ ಮನೆಯಾಗಿರು ಅಂದ. ಮತ್ತು ನೀನು ಯಾರು? ನೀನು ಸೇವಕ ಅಷ್ಟೆ. ಕೆಲಸ ಮಾಡವ ಸೇವಕ ಅಂದ ಕೂಡಲೇ ಹಿಂಗಲ್ಲ, ಗುಲಾಮಲ್ಲ. ಸೇವಕ ಅಂದರೆ ಕೆಲಸ ಮಾಡವ, ಸೇವೆ ಮಾಡುವವ ಸೇವಕ. ಜಗತ್ತಿನಲ್ಲಿ ಮನುಷ್ಯನೇ ನೀನೊಬ್ಬ ಸೇವಕ. ಆ ಭಾವ ಇಟ್ಟುಕೋ. ಮಾಲೀಕಲ್ಲ, ಸೇವಕ. ಮಾಲೀಕರ ಮನೆಯೊಳಗೆ ಕೆಲಸ ಮಾಡವ ಸೇವಕ ಅಂತಾರೆ. ಈ ಜಗತ್ತಿನ ಮಾಲೀಕನ ಮನ್ಯಾಗ ನಾವೆಲ್ಲ ಕೆಲಸ ಮಾಡ್ತೇವೆ. ಆದ್ದರಿಂದ ನಾವು ಸೇವಕರು. ವಿ ಆರ್ ದ ಸರ್ವೆಂಟ್ಸ್ ಆಫ್ ಗಾಡ್. ಯಾರ್ದರೆ ಸೇವಕರಲ್ಲ, ದೇವನ ವಸ್ತು